ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುವೈ ಚಿತ್ರದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ಎಐ ಜಮಾನದಲ್ಲಿ ಉಪ್ಪಿ ಯುವೈ ಕತೆ ಹೇಳೋಕೆ ಬರ್ತಿದ್ದಾರೆ. ಈ ಹಿಂದೆ ಬರೀ ಕತ್ತಲು ಟೀಸರ್ ತೋರಿಸಿ ಚಮಕ್ ಕೊಟ್ಟಿದ್ದ ಸೂಪರ್ ಸ್ಟಾರ್ ಕೊನೆಗೆ ವಿಜುವಲ್ಸ್ ಟೀಸರ್ ಬಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದ್ದು ಉಪೇಂದ್ರ ಕಥೆಯ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಅಚ್ಯುತ್ ಕುಮಾರ್, ಆರ್ಮುಗ ರವಿಶಂಕರ್, ಸಾಧು ಕೋಕಿಲ ಸೇರಿದಂತೆ ದೊಡ್ಡ ತಾರಾಗಣ ಈ ಸಿನಿಮಾದಲ್ಲಿದೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ತೆಲುಗಿನ ಖ್ಯಾತ ನಿರ್ಮಾಪಕ ಅಲ್ಲು ಅರವಿಂದ್ ಯುವೈ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಉಪ್ಪಿ ಆಪ್ತರು ಕೂಡ ಪಾಲ್ಗೊಂಡು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಕಳೆದ ವರ್ಷವೇ ಬಿಡುಗಡೆ ಆಗುತ್ತದೆ ಎಂದುಕೊಂಡಿದ್ದ ಸಿನಿಮಾ ಕಾರಣಾಂತರಗಳಿಂದ ತಡವಾಗಿತ್ತು. ಆದರೆ ಸಿನಿಮಾದ ಟೀಸರ್ ಬಂದ್ರು ರಿಲೀಸ್ ಡೇಟ್ ಮಾತ್ರ ಅನೌನ್ಸ್ ಆಗಿಲ್ಲ. ನಿಜ ಹೇಳಬೇಕು ಅಂದ್ರೆ ಇಡೀ ಮನುಕುಲದ ಚರಿತ್ರೆಯನ್ನ ಉಪೇಂದ್ರ 1.5 ನಿಮಿಷದ ಟೀಸರ್ ನಲ್ಲಿ ಬಿಚ್ಚಿಟ್ಟಿದ್ದಾರೆ. ಅಲ್ಲಿಂದ ಮುಂದೆ ನಾಗರಿಕತೆ ಬೆಳೆದು ಕೈಗಾರೀಕರಣ, ಆಧುನೀಕರಣದ ಪರಿಣಾಮವಾಗಿ ಪ್ರಪಂಚ ಹೇಗೆಲ್ಲ ಸಾಗಿ ಬಂತು, ಬೆಟ್ಟ ಗುಡ್ಡ ಕಾಡು ಎಲ್ಲ ಹೋಗಿ ಗಗನಚುಂಬಿ ಕಟ್ಟಡಗಳು, ನಗರ ದುರಾಸೆ, ದೌರ್ಜನ್ಯ ಎಲ್ಲೇ ಮೀರಿ ಏನೆಲ್ಲ ಆಯಿತು ಎನ್ನುವುದು ಒಮ್ಮೆ ಕಣ್ಮುಂದೆ ಬರುತ್ತದೆ. ದುಬೈ ಶೇಖ್ಗಳು, ಮಠಾಧೀಶರು ಸಾಮಾನ್ಯರನ್ನ ತುಳಿಯುತ್ತಾ ಬೆಳೆಯುವುದು, ಪ್ರಪಂಚದಲ್ಲಿ ಹಾಹಾಕಾರ ಶುರುವಾಗಿ ಏನೆಲ್ಲ ಆಯಿತು, ಅದನ್ನೆಲ್ಲ ತಡೆಯಲು ದಶಾವತಾರದ 10ನೇ ಕಲ್ಪನೆಯಾದ ಕಲ್ಕಿ ಬರ್ತಾನೆ, ಕೆಟ್ಟದ್ದನ್ನ ಅಳಿಸಿ ಒಳ್ಳೆಯದನ್ನ ಉಳಿಸುತ್ತಾನೆ ಎನ್ನುವ ಕಾನ್ಸೆಪ್ಟ್ ನಲ್ಲಿ ಉಪ್ಪಿ ಯುವೈ ಸಿನಿಮಾ ಮಾಡುತ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಇನ್ನು ಪ್ರಪಂಚದಲ್ಲಿರುವ ಎಲ್ಲ ಪ್ರಮುಖ ಕಟ್ಟಡಗಳನ್ನು ತೋರಿಸುವ ಮೂಲಕ ಇಡೀ ಪ್ರಪಂಚಕ್ಕೆ ಸಲ್ಲುವ ಕತೆ ಎನ್ನುವುದನ್ನ ಉಪ್ಪಿ ಹೇಳುವಂತೆ ಕಾಣುತ್ತಿದೆ. ಕೆಲವೇ ಪ್ರಬಲ ಜನರು ಜನರನ್ನ ಬಂಧಿಸಿ ಬೆದರಿಸಿ ಹಿಂಸಿಸುತ್ತಿರುತ್ತಾರೆ. ಇದು ಎಐ ಪ್ರಪಂಚ ಅಲ್ಲ, ಯುವೈ ಪ್ರಪಂಚ ಎಂದು ಆರಂಭದಲ್ಲಿ ಹೇಳಿ ಟೀಸರ್ ಬಗ್ಗೆ ಕುತೂಹಲ ಮೂಡುವಂತೆ ಮಾಡಿದ್ದಾರೆ. ಕೊನೆಗೆ ವಿವಿಧ ಮತಗಳ, ಸಂಸ್ಕೃತಿಗಳ, ವಿವಿಧ ವರ್ಗಗಳ ಜನ ಕಲ್ಕಿ ವಿರುದ್ಧ ಯುದ್ಧಕ್ಕೆ ಹೊರಟಂತೆ ಟೀಸರ್ ನಲ್ಲಿ ತೋರಿಸಲಾಗಿದೆ. ಇನ್ನು ಉಪ್ಪಿ ಕಡಕ್ ಲುಕ್ ಅಂತೂ ಅಭಿಮಾನಿಗಳಿಗೆ ಕಿಕ್ ಕೊಡ್ತಿದೆ. ಈ ರೀತಿ ಜನರನ್ನ ಹಿಂಸಿಸುತ್ತಿರುವುದು ಯಾರು? ಅವರನ್ನ ಬಿಡಿಸಲು ನಾಯಕ ಬರ್ತಾನ ಅಥವಾ ತಪ್ಪು ಮಾಡಿದವರನ್ನ ನಾಯಕನೇ ಈ ರೀತಿ ಹಿಂಸಿಸಿ ಶಿಕ್ಷಿಸುತ್ತಾನ ಎನ್ನುವ ಪ್ರಶ್ನೆಗಳು ಮೂಡುತ್ತವೆ. ಅನ್ಯನ್ ಸಿನಿಮಾದಲ್ಲಿ ವಿಕ್ರಮ್ ಇದೇ ರೀತಿ ಪ್ರಪಂಚ ಸರಿಯಾಗಿರಬೇಕು ಎಂದು ಬಯಸುವ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದರು. ಬೇರೆ ಅವತಾರಗಳಲ್ಲಿ ತಪ್ಪು ಮಾಡಿದವರನ್ನ ಶಿಕ್ಷಿಸುವ ಪಾತ್ರ ಮಾಡಿದ್ದರು. ಯುವೈ ಟೀಸರ್ ನೋಡಿದಾಗ ಆ ಸನ್ನಿವೇಶಗಳು ಕಣ್ಮುಂದೆ ಬರುತ್ತದೆ. ಆದರೆ ಉಪ್ಪಿ ಬೇರೆಯದ್ದೇ ಕತೆ ಹೇಳೋಕೆ ಬರ್ತಿದ್ದಾರೆ. ಸೂಪರ್ ಸಿನಿಮಾದಲ್ಲಿ ಭವಿಷ್ಯದ ಭಾರತ ಹೇಗಿರಬೇಕು ಎನ್ನುವ ಕನಸನ್ನ ತೋರಿಸಿದ್ದರು. ಅದಕ್ಕಿಂತ ಮುಂದುವರೆದ ಕಥೆಯನ್ನ ಇದೀಗ ಹೇಳೋಕೆ ಬರುತ್ತಿರುವಂತೆ ಕಾಣುತ್ತಿದೆ. ಇನ್ನು ಟೀಸರ್ ನಡುವೆ ಸಣ್ಣ ಲವ್ ಸ್ಟೋರಿಯನ್ನ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ಉಯ್ಯಾಲೆ ಮೇಲೆ ಇಬ್ಬರು ಕುಳಿತಿದ್ದು ಸುತ್ತ ಇರುವ ಗೋಡೆಗಳ ಮೇಲೆ ಅಂಟಿಸಿರುವ ಭಿತ್ತಿ ಪತ್ರಗಳಲ್ಲಿ ಸಾಕಷ್ಟು ಸಂಗತಿಗಳಿವೆ. ಉಪೇಂದ್ರ ಮುಂದೆ ಹೀಗೆಲ್ಲ ಆಗಬಹುದಾ ಎಂದು ಈ ಸಿನಿಮಾದಲ್ಲಿ ಹೇಳುತ್ತಿದ್ದಾರೆ. ಹೀಗಾದರೆ ಚೆನ್ನಾಗಿರುತ್ತದೆ ಎನ್ನುತ್ತಿದ್ದಾರಾ ಅಥವಾ ತಮ್ಮ ಕಲ್ಪನೆಯಲ್ಲಿ ಈ ರೀತಿ ಪ್ರಪಂಚ ನೋಡುತ್ತಿದ್ದಾರಾ ಅನ್ನೋದೆಲ್ಲ ಸಿನಿಮಾ ರಿಲೀಸ್ ಆದ ಮೇಲೆ ಗೊತ್ತಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.